ಇವತ್ತು ಮಾಧ್ಯಮದವರೆಲ್ಲ ಕೇಳ್ತಾ ಇದ್ರು, ಇಲ್ಲಿ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಅಂತ. ನಾವು ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಆಗಿರುವಂತ ಕೊಲೆಗಡುಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀರಿ. ಆ ಕೊಲೆಯ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಇಲ್ಲಿ ಕೇಳಕ್ ಬಂದಿರೋವಂಥದ್ದು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, 2.5 ವರ್ಷ ಆಯಿತು. 2.5 ವರ್ಷದಿಂದ ಜನಕ್ಕೆ ಅನ್ಸಿದೆ, ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲಿ, ಸಿದ್ದರಾಮಯ್ಯನ, DK ಶಿವಕುಮಾರ, ಯಾರು ಅಂತ ಗೊತ್ತಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಯಾರು ಹೋಮ್ ಮಿನಿಸ್ಟ್ರು ಅಂತಾನೂ ಗೊತ್ತಿಲ್ಲ. ವಿಧಾನಸಭೆಯಲ್ಲಿ ಉತ್ತರ ಕೊಡಕ್ ಮಾತ್ರ ಹೋಮ್ ಮಿನಿಸ್ಟ್ರು, ಆಚೆ ಕಡೆ ಜಿಲ್ಲೆಗೊಬ್ಬೊಬ್ಬ ಹೋಮ್ ಮಿನಿಸ್ಟ್ರು, ಅವರವ್ರದೇ ಜಿಲ್ಲೆ, ಬಳ್ಳಾರಿಗೂ ಅವ್ರದೇ ಜಿಲ್ಲೆ. ಈ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರು, ನಮ್ಮೆಲ್ಲರ ಇವತ್ತಿನ ನಮ್ಮ ಕೇಂದ್ರ ಬಿಂದು ಅವರೇ ಜನಾರ್ದನ್ ರೆಡ್ಡಿ ಅವರು. ಅದೇ ರೀತಿ ನಮ್ಮ ಶ್ರೀರಾಮುಲು, ನಮ್ಮ ದಲಿತ ನಾಯಕರು ಶ್ರೀಮತಿ ಅರುಣಾ ಜನಾರ್ದನ್ ರೆಡ್ಡಿ ಅವರು, ಛಲವಾದಿ ನನ್ನ ಆತ್ಮೀಯ ಸ್ನೇಹಿತ ಛಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರು, ದೊಡ್ಡನಗೌಡ ಪಾಟೀಲ್ ಅವರು, ನವೀನ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ಬಸವರಾಜ್ ಮತ್ತಿಮೋಡ್ ಅವರು, ಬಂಗಾರು ಹನುಮಂತು, ನಮ್ಮ ವಿಜಯೇಂದ್ರ ಅವರು ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಬೇರೆ ಒಂದು ಬೀದರಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ತೆರಳಿದ್ದಾರೆ. ವೇದಿಕೆ ಮೇಲೆ ನಮ್ಮೆಲ್ಲ ಬಳ್ಳಾರಿಯ ನಾಯಕರೆಲ್ಲರೂ ಕೂತಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಜಾತ್ರೆ ಮಾಡಕ್ಕೆ ಬಂದಿಲ್ಲ, ಜಾತ್ರೆನ ನೋಡಕ್ಕೂ ಬಂದಿಲ್ಲ. ನಾವು ಬಂದಿರೋಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ. ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ. ನಾನು ಪೊಲೀಸವ್ರನ್ನ, ಸರ್ಕಾರನ ಕೇಳ್ತೀನಿ, ಒಂದು ಮಾತು ಕೇಳ್ತೀನಿ. ನಾನು 1ನೇ ತಾರೀಕು ಜನವರಿ 1 ಇಡೀ ದೇಶ, ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು. ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ, ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, 1ನೇ ತಾರೀಕು ಗುಂಡಾರ್ತು, ಯಾರು ಗುಂಡು ಗೊತ್ತಿಲ್ಲ, ಯಾರು ಆರಿಸ್ತರು ಗೊತ್ತಿಲ್ಲ. ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಒಂದು ಮಾತನ್ನ ಪೊಲೀಸರು ಕೇಳ್ತೀನಿ, ಅಕಸ್ಮಾತ್ ಅಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ, ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ 1000 ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ರಿ. ನೀವೆಲ್ಲ ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು, ಮನೆ ಬಂದು ಪೊಲೀಸರು ಲಾಠಿ ಹಿಡ್ಕೊಡ್ತಾ ಇದ್ರು, ದರ ಎಳ್ಕೊಂಡು ಹೋಗ್ತಾ ಇದ್ರು. ನಾನು ಪೊಲೀಸವ್ರು ಕೇಳ್ತೀನಿ, ಯಾಕಪ್ಪ ಇವಾಗ ಕೊಲೆ ಮಾಡಿಸ್ತೋರ್ನ ಯಾರನ್ನ ಬಂಧನ ಮಾಡಿದ್ದೀರಾ? ಆ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ, ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಗನ್ ಮಾತ್ರ ಇಟ್ಕೊಂಡಿದ್ರು. ಕಿತ್ಕೊಂಡಿಲ್ಲ, ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ ಕೊಡಪ್ಪ, ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು. ನಾಚಿಕೆ ಆಗ್ಬೇಕಲ್ಲ, ಕೊಲೆ ಆಗಿದೆ. ಕೊಲೆ ಆದಾಗ ಪೊಲೀಸರು ಎಷ್ಟು ಅಲರ್ಟ್ ಇರ್ಬೇಕು. ಯಾರೇ ಆಗಿರ್ಲಿ, ಮಂತ್ರಿ ಆಗಿರ್ಲಿ, MLA ಆಗಿರ್ಲಿ, ಯಾರೇ ಆಗಿರ್ಲಿ, ಕೊಲೆನೇ. ನಾನು ಪೊಲೀಸರು ಫೋನ್ ಮಾಡಿದೆ, ಹೇಳಿದ್ರು ಅವರು
ಅಚಾನಕ್ಕಾಗಿ ಗುಂಡಾರ್ಬಿಡ್ತಂತೆ. ಹಾಗಾದ್ರೆ ನಾವು ಅಚಾನಕ್ಕಾಗಿ ಗುಂಡಾರಿಸ್ಬಿಡ್ತೀರಿ, ಬಿಟ್ಬಿಡ್ತೀಯಾ? ಬಿಡ್ತೀರಾ? ಬಿಡ್ತೀರನ್ರಿ? ಒಳಗಾಗ್ತೀರಾ? ಇದುವರೆಗೂ ಯಾರು ಕೊಲೆ ಮಾಡಿಸ್ತು ಅವ್ರನ್ನು ಆರಾಮ್ಸೆ ಬೆಂಗಳೂರಲ್ಲಿ ಇದ್ದಾರೆ, ಅರೆಸ್ಟ್ ಮಾಡಿಲ್ಲ. ಅದೇನಾದ್ರೂ ಉಲ್ಟಾ ಆಗಿದ್ರೆ ಜನಾರ್ದನ್ ರೆಡ್ಡಿ ಏನು ಇರೋರ್ನೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ರಿ. ನ್ಯಾಯ ಇದೇನಾ? ನ್ಯಾಯ ಇದೇನಾ? ಇನ್ನ ಇರೋದು 2 ವರ್ಷ. ಕಾಂಗ್ರೆಸ್ ಸರ್ಕಾರದ ಆಯುಷು 2 ವರ್ಷ, ಅದು ಗ್ಯಾರಂಟಿ ಇಲ್ಲ. ಆಮೇಲೆ ಪೊಲೀಸರು ಇರ್ಲಿ, ಅಧಿಕಾರಿಗಳಿಗೂ ನಾನು ಎಚ್ಚರಿಕೆ ಕೊಡ್ತೀನಿ. ನಾನು ಈ ಆಟ ಎಲ್ಲ ನಡೆಯಲ್ಲ. ನ್ಯಾಯನೇ. ನೀವು ಕಾನೂನನ್ನ ಪೊಲೀಸರು ಕೈಗೆ ತಗೊಳ್ಳೋದು ಅವಶ್ಯಕತೆ ಬರಲಿಲ್ಲ. ಆದ್ರೆ ಪೊಲೀಸರು ಇವತ್ತು ನ್ಯಾಯ ಕೊಡೋದಲ್ಲಿ ವಿಫಲ ಆಗಿದ್ದಾರೆ. ಇಲ್ಲೋ ಆಗಿದ್ದಾರೆ. ಇವತ್ತು ಉಲ್ಟಾ ಆಗಿದ್ರೆ ಎಲ್ಲರನ್ನು ಬಂಧಿಸೋರು. ಈಗ ಬಂಧನನೇ ಇಲ್ಲ, ಬೇಲ್ ತಗೊಳ್ಳೋವರೆಗೂ ಕಾಯ್ತಾರೆ. ಇವೆಲ್ಲ ಬಹಳ ದಿನ ನಡೆಯಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಈ ಜಿಲ್ಲೆಯಲ್ಲಿ ಅವರ ನಾಯಕತ್ವದಲ್ಲಿ ಹಿಂದೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಕಳೆದ 2 ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ? ಏನು ಡೆವಲಪ್ಮೆಂಟ್ ಆಗಿದೆಯಾ? ಅದೇ ರೋಡು, ಅದೇ ಡಬಲ್ ರೋಡು, ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡಿಸಿದ ಅದೇ ಡಬಲ್ ರೋಡು, ಅದೇ DC ಆಫೀಸು, ಅದೇ ತಾಲೂಕ್ ಆಫೀಸು. ಏನನ್ನ ಬದಲಾವಣೆ ಆಗಿದೆಯಾ? ಏನೂ ಇಲ್ಲ. ಬದಲಾವಣೆ ಆಗಿರೋದು ಒಂದೇ, ಗುಂಡುಗಳಾರಿರೋದು ಅಷ್ಟೇ. ಗುಂಡುಗಳಷ್ಟೇ ಇಲ್ಲಿ ಬಂದಿದೆ. ನಾನು ಕೇಳ್ತೀನಿ ಪೊಲೀಸವ್ರಿಗೆ, ಆಟೋದಲ್ಲಿ ಮಾಧ್ಯಮದವ್ರು ತೋರಿಸ್ತಾ ಇದ್ರು, ಪೆಟ್ರೋಲ್ ಬಾಂಬ್ಗಳು ಹಾಕೊಂಡು ಹೋಗ್ತಾ ಇದ್ರು ಅವರು. ಪೆಟ್ರೋಲ್ ಬಾಂಬ್ಗಳು. ಪೊಲೀಸರು ನಾನು ನೋಡ್ತಾ ಇದ್ದೀನಿ, ಟಿವಿಯಲ್ಲಿ ಬರ್ತಾ ಇದೆ, ಒಡೆದು ಓಡಿಸ್ತಾ ಇದ್ದಾರೆ. ಅಲ್ಲ ರೀ, ಅದಕ್ಕೆ ಆಟೋದಲ್ಲಿ ಕೂತಿರೋರ್ನ ಹಿಡಿದು ಅರೆಸ್ಟ್ ಮಾಡಿ ಒದಿಬೇಕಾಯ್ತು, ಅಲ್ಲೇ ಓಡೋದಕ್ಕೆ ಬಿಟ್ಬಿಟ್ರು ಅವ್ರನ್ನೆಲ್ಲ. ಪೆಟ್ರೋಲ್ ಬಾಂಬ್ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ. ಎಷ್ಟು ಗನ್ನುಗಳು ಬಂದಿದ್ವು, ಎಷ್ಟು ಬಾಂಬ್ಗಳು ಬಂದಿದ್ವು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕೆ, ಕೊಲೆ ಮಾಡುವಂಥದ್ಕೆ. ಇದುವರೆಗೂ ತನಿಖೆ ಇಲ್ಲ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನು ಪೊಲೀಸರು ತನಿಖೆ ಮಾಡ್ತಾನೆ ಇದೆ. ಈಗ ಪೊಲೀಸರ ಮೇಲೆ ಒತ್ತಡ ಬರ್ತೈತೆ ಅಂತ COD ಕೊಟ್ಬಿಟ್ರು. ಯಾಕಂದ್ರೆ ದೂರ ಐತಲ್ಲ ಬೆಂಗಳೂರಲ್ಲಿ, ಯಾರು ಕೇಳೋರಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಮುಗ್ದೋಯ್ತು. ಇನ್ನು ಅವ್ರು ಯಾವತ್ತು ತನಿಖೆ ಮಾಡ್ತಾರೋ, ಯಾವತ್ತು ರಿಪೋರ್ಟ್ ಕೊಡ್ತಾರೋ, ಯಾವತ್ತು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಈ ಕೇಸನ್ನ ಮುಚ್ಚಾಕೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. 100% ಈ ಕೇಸನ್ನ ಮುಚ್ಚಾಕ್ಬಿಡ್ತಾರೆ, ಬರ್ದ್ ಮಾಡ್ಕೊಳ್ಳಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಒದ್ದು ಜೈಲಿಗೆ ಹಾಕ್ಬೇಕಾಗಿತ್ತು. ಹಾಕಿದ್ದೀರಾ ಯಾರನ್ನ? ಯಾರನ್ನೂ ಹಾಕಿಲ್ಲ. ಅಂದ್ರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ನಡಿಬೇಕಾಗಿದ್ದಂತ ಪೊಲೀಸರು ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸು. ದಾಖಲೆ ಬೇಕಾ? ಸರ್ಕಾರಿ ಕಚೇರಿಗಳೆಲ್ಲ ಕಾಂಗ್ರೆಸ್ ಆಫೀಸು. ನನ್ನ ಸಿಡ್ಲಘಟ್ಟದಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ಸಿನ MLA ಸ್ಪರ್ಧೆ ಮಾಡಿದ್ದವನು, MLA ಕ್ಯಾಂಡಿಡೇಟ್ರು, ರಾಜೀವ್ ಗೌಡ, ಅವನ್ ಕಮಿಷನರ್ಗೆ ಹೇಳ್ತಾನೆ, ಏಯ್ ಇಲ್ಲಿ ಹೆಂಗೆ ಹೇಳಿದ್ರಲ್ಲ ಬಳ್ಳಾರಿಯಲ್ಲಿ, ಅವನ್ ಯಾವನೋ ಬಂದು ಹೇಳಿದ್ನಲ್ಲ, ಅವನ್ ಯಾರೋ MLA ಹೇಳಿದ್ನಲ್ಲ, ಬೆಂಕಿ ಹಚ್ಚಿಬಿಡ್ತೀನಿ ಬಳ್ಳಾರಿಗೆಲ್ಲ ಅಂತ. ಏನಮ್ಮ ಪರ್ಕೆ ತಗೊಳಲ್ಲ ಬೆಂಕಿ ಹಚ್ಚಕ್ ಬಂದ್ರೆ? ಬಿಡ್ತೀರಾ ನಿಮ್ಮ ಮನೆ ಬೆಂಕಿ ಹಚ್ಚಕ್ ಬಂದ್ರೆ? ನಿನ್ನ ಮನೆ ಸುಡ್ಬೇಕಾದ್ರೆ 5 ನಿಮಿಷ ಬೇಕು. ಇನ್ ಬಳ್ಳಾರಿನ 5 ನಿಮಿಷದಾಗ ಹೆಂಗ್ ಸುಡಕ್ ಸಾಧ್ಯ? ನೀನು ಬಳ್ಳಾರಿನ 5 ನಿಮಿಷದಾಗ ಸುಟ್ಬಿಡ್ತಾರಂತೆ. ನಿನ್ ಮನೆ ಸುಡಕ್ಕೆ 5 ನಿಮಿಷ ಬೇಕು ನಿನ್ಗೆ. ಇನ್ ಬಳ್ಳಾರಿನ ಸುಡಕ್ ನಿನ್ ಎಲ್ಲಿಂದ ಹೋಗ್ತೀಯ? ನಾನು ಸಿಡ್ಲುಗತ್ತೀನಿ ಅನ್ನೋ ಅವ್ರಿಗೆ DK ಶಿವಕುಮಾರ್ ಪೂರ್ತಿ ಬೆಂಬಲ.
ಮಂಗಳೂರಲ್ಲಿ ಯಾವನೋ ಒಬ್ಬ ಬಾಂಬ್ ಹಾಕಕ್ ಬಂದಿದ್ದ, ಪಾಕಿಸ್ತಾನದವನು ಬಾಂಬ್ ತಗೊಂಬಂದಿದ್ದ ಆಟೋ ರಿಕ್ಷಾದಲ್ಲಿ. ಅವನ್ನ ಬ್ರದರ್ ಅಂದ್ರು. ಅಲ್ಲೊಬ್ಬ ಬ್ರದರು, ಇಲ್ಲೊಬ್ಬ ಬ್ರದರು, ಶಿಡ್ಲಘಟ್ಟದಲ್ಲಿ ಒಬ್ಬ ಬ್ರದರು. ಫೋಟೋ DK ಶಿವಕುಮಾರ್ದೆ ಅವನ್ ಹಾಕೊಂಡಿರೋದು ಶಿಡ್ಲಘಟ್ಟದಲ್ಲಿ. ಅಂದ್ರೆ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಏನಕ್ಕೆ? ಒಳ್ಳೆ ಆಡಳಿತ ಕೊಡ್ಲಿ ಅಂತ ಆಯ್ಕೆ ಮಾಡಿದ್ರೆ ನೀವು ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು, ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಅವ್ರಿಗೆ ಅನಿಸ್ಬಿಟ್ಟಿದೆ ಇನ್ನ 2 ವರ್ಷ ಅಷ್ಟೇ, 2 ವರ್ಷ ಆದ್ಮೇಲೆ ನಮಗೆ ಗ್ಯಾರಂಟಿ ಬಡಿತಾರೆ ಇವರು. ಇವಾಗ ಏನಾದ್ರೂ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿರೋದಷ್ಟೇ. ಅದು ಸ್ವಲ್ಪದಲ್ಲೇ ಪಾರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಆ ಗುಂಡು ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತು ಬಳ್ಳಾರಿ ಸ್ಥಿತಿ ಏನಾಗೋದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಜನನಾಯಕನಿಗೆ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಂತ ಜನನಾಯಕರಿಗೆ ಅವ್ರ ಮನೆಗೆ ಗುಂಡಾರಿಸ್ತೀರಾ ಅಂದ್ರೆ ಇನ್ನು ಬಳ್ಳಾರಿ ಜನಗಳ ಗತಿ ಏನು? ಇವತ್ತು ನಾವು ಹೋಗಿ ಭೇಟಿ ಮಾಡಿದ್ರಿ. ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು 10 ಅಡಿ ಮನೆ ಅವ್ರದ್ದಷ್ಟೇ. 10 ಅಡಿಗೆ 20 ಅಡಿ ಇರ್ಬೋದು, ಸಣ್ಣ ಮನೆ. ಇವತ್ತು ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರಲ್ಲ, ಕೊಡ್ಬೇಕಲ್ಲ. ಈ ಕೊಲೆಗೆ, ಸಾವಿಗೆ ಕಾರಣ ಯಾರು ಅಂತ ಉತ್ತರ ಕೊಡ್ಬೇಕಲ್ಲ. ಯಾರು ಬಂಧಿಸಿದ್ರಿ ಅಂತ ಕೊಡ್ಬೇಕಲ್ಲ. ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾವು. ವಿಧಾನಸಭೆಯಲ್ಲೂ ಇದನ್ನ ಪ್ರಸ್ತಾವ ಮಾಡ್ತೀರಿ. ನ್ಯಾಯ ಸಿಗೋವರೆಗೂ ನಾವು ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಬಂಧುಗಳೇ. 22ನೇ ತಾರೀಕೇನೋ ಕರೆದಿದ್ದಾರೆ ಅಸೆಂಬ್ಲಿ. ಈ ತರದ ವಿಚಾರಕ್ಕೆ ಕರಿಬೇಕಾಯ್ತು. ಅವರು ಕರೆದಿರೋದು ವಿಕಸಿತ ಭಾರತ ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ, ಅದನ್ನು ಹಾಳು ಮಾಡಬೇಕು ಅಂತ ಕರೆದಿರೋಂತ ಅಧಿವೇಶನ. ಅವ್ರೇನ್ ಕರೀಲಿ, ಆದರೆ ನಾವು ಈ ವಿಚಾರವನ್ನ, ಬಳ್ಳಾರಿಯಲ್ಲಾದಂತ ಗುಂಡಿನ ದಾಳಿ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀರಿ. ಅದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವಿರ್ಬೋದು, ಬೊಮ್ಮಾಯಿ ಅವರು, ವಿಜಯೇಂದ್ರ, ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಾವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ, ಶ್ರೀರಾಮುಲುಗೆ ಜೊತೆ ಇರ್ತೀರಿ ಅಂತ ಬಂದಿದ್ದೀರಿ. ಬೆಂಗಾವಲಾಗಿರ್ತೀರಿ ಅಂತ ಬಂದಿದ್ದೀರಿ. ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀರಿ, ನಿಮ್ ಜೊತೆ ನಾವಿರ್ತೀರಿ, ನಿಮ್ ಹೋರಾಟದಲ್ಲಿ ನಾವಿರ್ತೀರಿ. ಎದೆ ಕುಂದಬೇಡಿ, ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ. ಇಲ್ಲೇನ್ ನಾವು ಸಂತೆ ಮಾಡಕ್ ಬಂದಿಲ್ಲ, ನಿಮ್ ಜೊತೆ ಇದ್ದೀರಿ ಅಂತ ಶಕ್ತಿಯನ್ನ ತೋರ್ಸಕ್ ಬಂದಿದ್ದೀರಿ ನಾವು. ಈ ಸರ್ಕಾರ, ಜನನು ಕೂಡ ಅರ್ಥ ಮಾಡ್ಕೊಳ್ಳಿ. 2 ವರ್ಷ ಒಂದು ಹಾಡಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅಂತ. ನಿಮ್ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಒಳಿತು ಮಾಡಂಗ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ ಇಲ್ಲಿ. ಇದು ಸಣ್ಣ ಘಟನೆ ಅಲ್ಲ. ಇದು ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೇಳೋರು ಇಲ್ದಂಗ ಆಗಿದೆ. ಎಲ್ಲ ಕಡೆ ಅತ್ಯಾಚಾರಗಳು ನಡೀತಾ ಇದೆ, ರೇಪ್ ನಡೀತಾ ಇದೆ. ಪೊಲೀಸರೇ, ಇವಾಗ ನಾನು ಹೇಳಿದ್ನಲ್ಲ, ಬಳ್ಳಾರಿ ಪೊಲೀಸ್ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಬಹಳ ಚಂದಾಗಿ ವಿಸ್ತೃತವಾಗಿ ಹೇಳಿದ್ರು. ಪೊಲೀಸರು ಏನ್ ಕಪ್ಪ ಇರೋದು? ಪೊಲೀಸರು ಬ್ಯಾಂಕ್ಗಳನ್ನ ಕಾಪಾಡೋದಕ್ಕೆ, ಬ್ಯಾಂಕ್ ಅಲ್ಲಿರೋ ದುಡ್ಡನ್ನು ಕಾಪಾಡಿ ಜನಗಳಿಗೆ ಸಿಗೋ ರೀತಿ ಮಾಡ್ಬೋದು. ಪೊಲೀಸರೇ ಕಳ್ಳರಾಗೋಡ್ರು ಬೆಂಗಳೂರಲ್ಲಿ. 7 ಕೋಟಿ ಪೊಲೀಸರು. ಅವನಾರೋ ಒಬ್ಬ, ಸರ್ ನಾವು ಪೊಲೀಸ್ ಕಮಿಷನರ್ ನೋಡ್ಬೇಕು, ಸೇಫು, ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ, ಪೊಲೀಸ್ ಸ್ಟೇಷನ್ ಸೇಫು, ಪೊಲೀಸ್ ಕಮಿಷನರ್ ಇನ್ನೂ ಸೇಫು ಅಂತೇಳಿ ಕಾರಲ್ಲಿ 11 ಲಕ್ಷ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಒಳಗಡೆ ಹೋದ. ಈಚೆ ಬರೋದ್ರೊಳಗಡೆ ಪೊಲೀಸರೇ ಎತ್ಕೊಂಡು ಹೋಗ್ಬಿಟ್ರು 11 ಲಕ್ಷ. ಏನು ಯಾವ ಪರಿಸ್ಥಿತಿ ಇದ್ದೀರಿ? ಒಂದು ಕಾಲದಲ್ಲಿ ಪೊಲೀಸರು, ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಒಂದು ಗೌರವ ಇರ್ತಾ ಇತ್ತು. CBIಗೆಲ್ಲ ಕರ್ನಾಟಕದ ಪೊಲೀಸರನ್ನ ಕರ್ಕೊಂಡು ಹೋಗ್ತಾ ಇದ್ರು. CBIಗೆ ಎಂತ ಗರಿಮೆ ಇತ್ತು ರೀ, ಹಿರಿಮೆ ಇತ್ತು.
ಹಾಳು ಮಾಡಾಕ್ಬಿಟ್ರಲ್ರಿ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಮಾತಾಡಕ್ಕೆ. ಆಗ ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನೇ ಇರ್ತೀನಿ ನಾನೇ. ಯಾಕೆ 2012ರಿಂದ 2017ವರೆಗೂ ನಾನೇ ಅಂದೆ, ಎಲ್ಲಿದ್ದೆ ನೀನು? ಇರ್ಲೇ ಇಲ್ಲಲ್ಲ. ಆಮೇಲೆ ಸೋತೋದ್ರಲ್ಲ. ಪರ್ಮನೆಂಟ್ ಅಲ್ಲ, ಪೊಲೀಸವ್ರಿಗೆ 40 ವರ್ಷ 45 ವರ್ಷ ಡ್ಯೂಟಿ ಇರ್ತತೆ. ಜನ ನೆನಪು ಮಾಡ್ಕೊಳೋ ತರ ಪೊಲೀಸ್ ಇಲಾಖೆ ಇರಬೇಕು, ಜನ ನೆನಪು ಮಾಡ್ಕೊಳೋ ತರ ಅಧಿಕಾರಿಗಳು ಕೆಲಸ ಮಾಡಬೇಕು. ಆಗ ಬೆಲೆ ಕೊಡೋದು ಜನ ಪೊಲೀಸರು. ಇವತ್ತು ನಾವು ಸಾಂಗ್ಲಿಯಾನ ಯಾವುದೇ ಪಾರ್ಟಿಯಲ್ಲಿ ಇರಲಿ, ನಮ್ಮ ಪಾರ್ಟಿಯಲ್ಲೂ MP ಆಗಿದ್ರು ಅವರು, ಎಷ್ಟು ಗೌರವ ಕೊಡ್ತೀರ ಅವ್ರಿಗೆ, ಅವ್ರು ಯಾವುದೇ ಧರ್ಮ ಇರಲಿ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ಈ ಘಟನೆ, ಇಡೀ ಬಳ್ಳಾರಿಯ ಘಟನೆ, ಯಾರು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕಾಯಿತು, ಯಾರು ಹೊಸ ವರ್ಷವನ್ನ ಬಾ ಅಂತ ಕರಿಬೇಕಾಯಿತು, ಆ ಮನೆಯಲ್ಲಿ ಕೊಲೆ, ಸಾವು, ಸಾವಿನ ಸೂತಕ, ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಪಾಪಿ ಸರ್ಕಾರ ಬೇಕಾ? ಇಂಥ ಕೊಲೆಗಡಕ ಸರ್ಕಾರ ಬೇಕಾ ಅಂತ ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀರಿ ಬಳ್ಳಾರಿಗೆ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂಡ ಭಾರತೀಯರು. ನಾವು ಪಾಕಿಸ್ತಾನ ಬಾಂಗ್ಲಾದೇಶದ ತರ ಜನ ಅಲ್ಲ. ನಾವು ಭಾರತೀಯರು. ನಮಗೂ ಧೈರ್ಯ ಇದೆ, ಶಕ್ತಿ ಇದೆ. ಇವತ್ತು ಪ್ರಪಂಚದ ಸಾಲಿನಲ್ಲಿ ನಾವು 5ನೇ ದೊಡ್ಡ ಶಕ್ತಿಶಾಲಿ ದೇಶ ಆಗಿದ್ದೀರಿ. ಇವತ್ತು ನಾವು ಮುಂದೆ ಬರೋಂತ ದಿನಗಳಲ್ಲಿಯೂ ಬಳ್ಳಾರಿಯಲ್ಲೂ ನಾವು ಕೂಡ ಶಕ್ತಿಶಾಲಿಯಾಗಿ ಬರ್ತೀರಿ. ನಿಮ್ಮೆಲ್ಲರ ಸಹಕಾರದಲ್ಲಿ ಶಕ್ತಿಶಾಲಿಯಾಗಿ ಬರ್ತೀರಿ, ಆಡಳಿತವನ್ನು ನಡೆಸ್ತೀರಿ ನಾವು. ಬಂಧುಗಳೇ, ನಾನು ಹೆಚ್ಚಿಗೆ ನಿಮ್ಮ ಸಮಯವನ್ನ ತೆಗೆದುಕೊಳ್ಳಲ್ಲ. ಇನ್ನೂ ನಮ್ಮ ಬಹಳಷ್ಟು ನಾಯಕರು ಮಾತಾಡೋರಿದ್ದಾರೆ. ಒಂದು ಮಾತು ಸರ್ಕಾರಕ್ಕೆ, ನಾವು ತನಿಖೆಯನ್ನ ಹಳ್ಳ ಹಿಡಿಸಬೇಡಿ, CBI ತನಿಖೆ ಕೊಡಿ, ನ್ಯಾಯ ಹೊರಗಡೆ ಬರಲಿ. ನೀವು ಹೇಳ್ತಾ ಇದ್ದೀರಾ ಕಾರ್ಯಕರ್ತ ಸತ್ತಿದ್ದಾರೆ ಅಂತೇಳಿ, ಅವನಿಗೆ ನ್ಯಾಯ ಕೊಡಿ. ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಜೈಲಿಗೆ ಹಾಕ್ಬೇಕಾಯ್ತು. ಜೈಲಲ್ಲಿಲ್ಲ, ಯಾರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರೆಲ್ಲ. ಯಾರು ಕೊಲೆ ಮಾಡಿಸ್ತರು ಆರಾಮಾಗಿದ್ದಾರೆ. ಈ ಪ್ರಶ್ನೆಯನ್ನ ನಾವು ಸರ್ಕಾರಕ್ಕೆ ಕೇಳಕ್ಕೆ ಇಲ್ಲಿ ಬಂದಿದ್ದೀರಿ ಬಂಧುಗಳೇ. ತಾವು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಾವಿಗೆ ನ್ಯಾಯವನ್ನ ಕೇಳುವಂತ, ಈ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡುವಂತ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊನೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಆರ್ ಅಶೋಕಣ್ಣ ಅವರಿಗೆ ಈ ಸಭೆ ಪ್ರತಿಭಟನಾ ಸಮಾವೇಶದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ರಾಮುಲು ಅಣ್ಣ ಮಾತಾಡೋದಕ್ಕಿಂತ ಮುಂಚೆ, ಅವರು ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿರುವಂತ ಎಲ್ಲ, ನಿಮ್ಮ ಕೊಳ್ಳಲ್ಲಿರುವಂತ ಕೇಸರಿ ಶಾಲನ್ನ ತೆಗೆದು ನಾನು ಬಂಧಿಸಿ ಬಂಧಿಸಿ ಅಂತ ಹೇಳ್ತೀನಿ. ನಾನು ಬಂಧಿಸಿ ಬಂಧಿಸಿ ಅಂತ ಹೇಳ್ತೀನಿ, ನೀವು ಭರತ್ ರೆಡ್ಡಿ ಬಂಧಿಸಿ ಅಂತ ಹೇಳ್ಬೇಕು. ಬಂಧಿಸಿ 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 ಬಂಧಿಸಿ. ನಾನು ವಹಿಸಿ ವಹಿಸಿ ಅಂತ ಹೇಳ್ತೀನಿ, ನೀವು CBIಗೆ ವಹಿಸಿ ಅಂತ ಹೇಳ್ಬೇಕು. ವಹಿಸಿ 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 ವಹಿಸಿ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರು, ನಮ್ಮ ರಾಜ್ಯದ ವಾಲ್ಮೀಕಿ ಸಮಾಜದ ಅತ್ಯಂತ ಹಿರಿಯ ನಾಯಕರು, ಈ ರಾಜ್ಯದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಶ್ರೀರಾಮುಲು ಅಣ್ಣ ಅವರು ಈ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ